ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಟೊಮೊಟೊ ಬಾತು ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಕಾದ ಮೇಲೆ ಸಾಸಿವೆ, ಲವಂಗ, ಚಕ್ಕೆ, ಪಲಾವ್ ಎಲೆಯನ್ನು ಸೇರಿಸಿ ಇದಕ್ಕೆ ಹಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ ಚೆನ್ನಾಗಿ ಬಾಡಿಸಿ ಈಗ ಇದಕ್ಕೆ ದಪ್ಪ ಮೆಣಸಿನಕಾಯಿ, ಟೊಮೊಟೊ ಚೂರುಗಳನ್ನು ಸೇರಿಸಿ ಬಾಡಿಸಿಕೊಳ್ಳೋಣ. ನಂತರ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯೋಣ. ಇದಕ್ಕೆ ತಾಜಾ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ, ಧನಿಯಾ ಪುಡಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಮಸಾಲೆ ರೆಡಿಯಾದ ಮೇಲೆ ತೊಳೆದಿಟ್ಟ ಅಕ್ಕಿಯನ್ನು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ ಈಗ ಅಕ್ಕಿಗೆ ತಕ್ಕಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕೈ ಆಡಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸಿ. ಈಗ ಬಿಸಿ ಬಿಸಿಯಾದ ಟೊಮೊಟೊ ಬಾತ್ ರೆಡಿ. ಮೊಸರು ಮತ್ತು ಈರುಳ್ಳಿಯೊಂದಿಗೆ ಸವಿಯಲು ಸಿದ್ಧ.